ಸರ್ ಸರ್ ಈಗ ಇಲ್ಲಿ ಯದುವೀರು ಹೌದು ಸರ್. ಲಕ್ಷ್ಮಣ್ ಹಾಂ ಯಾರು ಬಂದರೆ ಸರ್ ಇಬ್ಬರು ಸಮಬಲ ಹೋರಾಟ ಇದೆ. ಜನರ ಅಭಿಪ್ರಾಯದ ಮೇಲೆ ನಿರ್ಧಾರ. ಜನರ ಅಭಿಪ್ರಾಯ ಇವತ್ತು ಕೇಂದ್ರ ಸರ್ಕಾರ ಯಾವುದಿದೆ ಅದ್ರ ಮೇಲೆ ನಡೀತಾ ಇದೆ. ಜನರ ಈಗ ಮೋದಿ ಪರವಾದಂಥ ಅಲೆ ಇರೋದ್ರಿಂದ ಅದೇ ಬರ್ಬೋದು ಸರ್. ಮೋದಿ ಬರಲಿ ಅನ್ನೋ ಒಂದು ಉದ್ದೇಶಕ್ಕೆ ಜನ ಎಲ್ಲರಿಗೂ ಅದಕ್ಕೆ ಓಟ್ ಹಾಕ್ತಾರೆ ಸರ್. ಧನ್ಯವಾದ. ಯಾಕಂದ್ರೆ ಇಬ್ಬರು ಏನು ಟಿ ವಿ ಮುಂದೆ ಅದು ಇವತ್ತಿನ ವ್ಯವಸ್ಥೆಯಲ್ಲಿ ಅದು ಬರಲ್ಲ ಸರ್. ಕ್ಯಾಂಡಿಡೇಟ್ನ ನೋಡೋರು ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ. ಏನಿದ್ರು ಸೆಂಟ್ರಲಲ್ಲಿ ಯಾವ ಗೌರ್ಮೆಂಟ್ ಇದೆ ಅದನ್ನ ನೋಡಿ ಓಟ್ ಹಾಕೋರು ಸ್ವಲ್ಪ ಜಾಸ್ತಿ ಇದ್ದಾರೆ. ಅವರ ಒಂದು ಥಿಂಕಿಂಗ್ ಮೇಲೂ ಡಿಸೈಡ್ ಆಗುತ್ತೆ ಸರ್. ಯದುವೀರ್ ಅವ್ರು ಕೆಲಸ ಮಾಡ್ತಾರೆ ಅಂತಾರೆ, ಅದನ್ನ ನೋಡಬೇಕು ಸರ್. ಅದು ಕಷ್ಟ ಕಷ್ಟ ಇದೆ ಸರ್. ಅವ್ರಿಗೂ ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಮಾಡೋದಕ್ಕಾಗಲ್ಲ. ಅದನ್ನು ಅವತ್ತು ಯಾಕೆಂದರೆ ಇವ್ರು ನಾವು ನೋಡಿದ್ದೀವಿ. ನೆಕ್ಸ್ಟ್ ಅವ್ರದ್ದು ನೋಡಬೇಕು, ಆವಾಗ ಗೊತ್ತಾಗುತ್ತೆ ಸರ್. ಹಾಗಾಗಿ ಥ್ಯಾಂಕ್ ಯು. ಮಂಜು ಅಂತೇಳಿ. ಮೋದಿ ಅವ್ರ ವರ್ಚಸ್ ಚೆನ್ನಾಗಿದೆ ಅಂತೀರಾ? ಪರವಾಗಿಲ್ಲ ಸರ್. ಇನ್ನೊಂದು 5 ವರ್ಷ ಬರಬೇಕಾ? ಚೇಂಜ್ ಆದರೆ ಒಳ್ಳೆಯದು ಅನಿಸುತ್ತೆ ಸರ್. ಅಲ್ಲಿ ಚೇಂಜ್ ಆಗಲಿ, ಇಲ್ಲಿ ಯದುವೀರ್ ಅವ್ರು ಬರಲಿ ಅಂತೀರಾ? ಹಾಂ ಹೌದು. ಬಂದ್ರೆ ಅಲ್ಲಿ ಉಳ್ಕೊತಾರಲ್ಲ. ತಮ್ಮ ಹೆಸರು ಸರ್? ಸರ್ ಮೋಹನ್ ಅಂತ. ಅವರು ಸರ್ ಇಲ್ಲೇ ಭೋಗಾದೇವರೇನೆ. ಹೇಗಿದೆ ಸರ್ ಇಲ್ಲಿ ಯದುವೀರ್ ಅವರು BJP ಕ್ಯಾಂಡಿಡೇಟ್ ಆಗಿ ನಿಂತಿದ್ದಾರೆ, ಮತ್ತು JDS ಬೇರೆ ಮೈತ್ರಿ ಆಗಿದೆ. ಹೌದು. ಮತ್ತು ಸರ್ ಮೈತ್ರಿ ಅನ್ನೋದಕ್ಕಿಂತ ನಮ್ಮ ಈ ಕೊಡಗು ಮತ್ತು ಮೈಸೂರು ಕ್ಷೇತ್ರ ಏನಿದೆ ಅದು ಯಾವಾಗ್ಲೂ BJP ಪರವಾಗೇ ಇದೆ. ಕಳೆದ 2 ಬಾರಿಯಿಂದನೂ BJP ಅನ್ನೋ ಲೆಕ್ಕಾಚಾರನೇ ಇದೆ. ಈ ಬಾರಿನೂ ಪ್ರತಾಪ್ ಸಿಂಹಂಗೆ ಕೊಡಬೇಕಿತ್ತು. ಒಳ್ಳೆ ಕೆಲಸಗಾರ, ಪರ್ಸ್ನಲಿ ಒಂದು ಏನೇ ಆಗಿರ್ಬೋದು, ಒಳ್ಳೆ ಕೆಲಸ ಮಾಡ್ತಿದ್ರು ಒಬ್ಬ ಲೋಕಸಭಾ ಸದಸ್ಯನಾಗಿ. ಮತ್ತು ಈ ರಾಜರು ಕೊಟ್ಟಿರೋದು ಒಂದು ನಮಗೇನಪ್ಪ ಬೇಸರ ಅಂದರೆ, ಅವರು ರಾಜರಾಗೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವರು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಕೆಲಸ ಮಾಡ್ತೀನಿ ಅಂತ ಬಂದವರೆ. ನಮಗೆ ಅಷ್ಟು ಸೂಕ್ತ ಮತ್ತು ಸಮಂಜಸ ಅನ್ನಿಸ್ತಾ ಇಲ್ಲ. ಆದರೂ ಏನಪ್ಪ, ನಮ್ಮ ಮೋದಿ ಸರ್ಕಾರ ನಮಗೆ ಬರಬೇಕು ಅನ್ನೋ ಆಸೆಯಿಂದ ಅವ್ರ ಪರವಾಗಿ ನಾವು ಇವ್ರಿಗೇ ಒಡೆಯರಿಗೇ ನೋಡೋಣ, ಕಾದು ನೋಡೋಣ.